ಕಾರವಾರದ ಖಾಸಗಿ ಹೋಟೆಲ್ ಒಂದರಲ್ಲಿ ವಿಶೇಷ ವ್ಯಕ್ತಿಯೊಬ್ಬರ ಜನ್ಮದಿನಾಚರಣೆ ನಡೆಯಿತು. ಸಾವಿರಾರು ಅಭಿಮಾನಿಗಳು, ಹಿತೈಷಿಗಳು, ಹೋರಾಟಗಾರರು ಅವರಿಗೆ ಶುಭ ಕೋರಲು ಬಂದಿದ್ದರು. ಜನ್ಮದಿನ ಆಚರಿಸಿಕೊಂಡ ಆ ವಿಶೇಷ ವ್ಯಕ್ತಿ ಬೇರೆಯಾರೂ ಅಲ್ಲ, ವಾಲ್ಮೀಕಿ ಸ್ವಾಭಿಮಾನ ಸಂಘದ ಸಂಸ್ಥಾಪಕರು, ಪ್ರಗತಿಪರ ಹೋರಾಟಗಾರರು, ಚಿಂತಕರು, ಸಾಮಾಜಿಕ ಹೋರಾಟಗಾರರಾದ ಚಳುವಳಿ ರಾಜಣ್ಣನವರ 57ನೇ ಜನ್ಮದಿನವನ್ನ ಅಭಿಮಾನಿಗಳು, ಹಿತೈಷಿಗಳು, ಸಮಕಾಲೀನ ಹೋರಾಟಗಾರರು ಸೇರಿ ಸಂಭ್ರಮದಿಂದ ಆಚರಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಚಳುವಳಿ ರಾಜಣ್ಣ ಅವರಿಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ರಂತಹ ಮಹನೀಯರನ್ನ ಜೀವಂತವಾಗಿರಿಸುವಂತಹ ಉಡುಗೊರೆಗಳನ್ನು ನೀಡಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಗೂ ಜಾನಪದ ಕಲಾವಿದರ ತಂಡ ತಮಟೆ ವಾದ್ಯದೊಂದಿಗೆ ಹಾಡಿನ ಮೂಲಕ ಶುಭ ಕೋರಿದ್ದು ವಿಶೇಷ. ಈ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಭಾಸ್ಕರ್ ಪ್ರಸಾದ್, ವಕೀಲರಾದ ಹರಿರಾಮ್, ಪ್ರಜ್ವಲ್ ಜಿಗಣಿಶಂಕರ್, ಬಸವರಾಜ್ ನಾಯಕ್, ಎಂಎಂ ರಾಜು, ಬಶೀರ್, ಕೃಷ್ಣಮೂರ್ತಿ ಸೇರಿದಂತೆ ಕುಟುಂಬದವರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಅತ್ಯಂತ ಉಗ್ರಾಮದಲ್ಲಿ ಹಸು ತುಂಬಿಸ್ಕೊಳ್ಳದೆ ಒಂದು ಜೀವನದ ಭಾಗ ಅಂತಂದೇಳಿ ಪ್ರಪಂಚದ ಜ್ಞಾನ ನೀತಿರ ಅಂತ ಕುಟುಂಬದಲ್ಲಿ ಹುಟ್ಟೋದು, ಅವಮಾನಕ್ಕೊಳಗಾದವರು, ಗೌರವ ಅನ್ನೋದೇ ಗೊತ್ತಿದ್ದಿರೋವಂಥ ಕುಟುಂಬದಲ್ಲಿ ಹುಟ್ಟೋದು. ವಿದ್ಯೆ ಶಿಕ್ಷಣ ಕಲಿತಾಗಲಿಂದ ಸಮಾಜಕ್ಕೆ ಬಂದು ಅನೇಕ ಮುಖಂಡರು ಸಮಾಜಕ್ಕೆ ಚಿಂತನೆ ಪರಿಚಯ ಆಗ್ತಾರೆ. ಹೋರಾಟಕ್ಕೆ ಬಂದು ನನಗೆ ಗೊತ್ತಾಗ್ತದೆ, ಜನ್ಮದಿನಾಚರಣೆನೂ ಸಹ ಈ ಸಮಾಜದಲ್ಲಿ ಆಚರಣೆ ಮಾಡ್ಕೊಳ್ತಾರೆ. ನಾವು ಹಬ್ಬವಾರಕ್ಕೇ ವರ್ಷಗಟ್ಟಲೆ ಕೂಲಿ ಮಾಡ್ಕೊಂಡು ಕೂಡಿಟ್ಟು ಬದುಕಿದ್ದ ಜನಗಳು ನಾವು ಅಂತಂದೇಳಿ ನಮಗೆ ಗೊತ್ತಾದಾಗ ಆಗ ನನಗೊಂದು ನಿಲುವು ಬರ್ತದೆ. ಜನ್ಮದಿನಾಚರಣೆ ಅಂತಂದರೆ ನನ್ನ ತಾಯಿಯ ಆ ದಿನ ಸಾವು ನೋವಿನಲ್ಲಿ ನರಳತನ ನನಗೆ ಜನ್ಮ ಕೊಟ್ಟ ದಿನ, ಅದು ನನ್ನ ತಾಯಿಯ ಪುನರ್ಜನ್ಮ ದಿನ ಅದು ಅಂತಂದೇಳಿ ನಾನು ಯಾವತ್ತೂ ಜನ್ಮದಿನಾಚರಣೆ ಈ ತನಕನೂ ಆಚರಣೆ ಮಾಡ್ತೀನಿ. ಅದಕ್ಕಂತ ಆಚರಣೆ ಮಾಡಲೇಬಾರ್ದಂತಲ್ಲ, ಈ ಸಮಾಜಕ್ಕೆ, ಈ ಮಣ್ಣಿಗೆ, ಈ ನೆಲಕ್ಕೆ ಯಾರು ಋಣಮುಕ್ತರಾಗಿ ತೀರಿಸಿ ಯಾರನ್ನು ಸ್ಮರಿಸುವಂಥ, ನೆನೆಯುವಂಥ ಮಟ್ಟಕ್ಕೆ ಬಂದಾಗ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಅನೇಕ ಮಹಾಪುರುಷರ ಜನ್ಮದಿನಾಚರಣೆ ಮಾಡ್ತೀವಿ, ನಾವು ಮಾಡ್ತಾಯಿದ್ವಿ. ಅದಕ್ಕೆ ಗೌರವ ಇದೆ. ನನ್ನಂಥವನು ಜನ್ಮದಿನಾಚರಣೆ ಮಾಡ್ಕೊಳ್ಳಿಕ್ಕೆ ಅರ್ಥ ಇಲ್ಲ ಅಂತ ನಾನು ಇದು ಮಾಡ್ತೀನಿ. ಕಳೆದ 2 ವರ್ಷದ ಹೋದ ವರ್ಷ ಮತ್ತು ಈ ವರ್ಷದಿಂದ ನನ್ನ ಅಭಿಮಾನಿ, ಅನುಯಾಯಿಗಳು ಮತ್ತು ಹೋರಾಟಗಾರರು ನನ್ನ ಹೋರಾಟ